ಗುಡ್ ಮಾರ್ನಿಂಗ್ ಸರ್. ಇದು ನನ್ನ 38ನೆಯ ವಿಡಿಯೋ. ನಾನು 37ನೇ ವಿಡಿಯೋದೊಳಗೆ ಸಂಧಿವಾತ, ಮೊಣಕಾಲು ನೋವು, ಬೆನ್ನು ನೋವು ಇದ್ದವರಿಗೆ ನಾವು ಏನೇನಪ್ಪ ಅಂದರೆ ಸ್ಪಿರುಲಿನಾ ಮೊದಲನೇ ವಾರ ಬೆಳಗ್ಗೆ 2 ಸಾಯಂಕಾಲ 2 ತೊಗೋಬೇಕಂತ ಹೇಳಿದ್ದೆ. ಇದನ್ನು 2ನೇ ವಾರ ಬೆಳಗ್ಗೆ 4 ಸಾಯಂಕಾಲ 4 ತೊಗೋಬೇಕು. ಅದು ಖಾಲಿ ಹೊಟ್ಟೆ ಒಳಗೆ ತೊಗೋಬೇಕು. ಇದನ್ನು ತೊಗೊಂಡು ಅರ್ಧ ಗಂಟೆ ಅಥವಾ ಪೌನ ಗಂಟೆ ನಂತರ ಉಪಹಾರ ಅಥವಾ ಊಟ ಮಾಡಬಹುದು. ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು. ನೀರು ಮೇಲಿನ ಮೇಲೆ ಕುಡಿಬೇಕು, ಅದು ಒಳ್ಳೆಯದು. ಆಮೇಲೆ ಇದ್ರ ಜೊತೆಗೆ ಈ ಟೀಯನ್ನು ಕುಡಿಬೇಕಂತ ಹೇಳಿದೆ. ಈ ಟೀ ನಾವು ಇದನ್ನು ಹೆಂಗಪ್ಪ ಅಂದ್ರೆ ಇದಕ್ಕೆ ಹಾಲು ಮತ್ತು ಸಕ್ಕರೆ ಎರಡನ್ನೂ ಬೆರೆಸುವಂಗಿಲ್ಲ. ಹಾಲು ಸಕ್ಕರೆಗಳನ್ನು ಬೆರೆಸಿದ್ರೆ ಅದು ಎಸಿಡಿಕ್ ಆಗ್ತದೆ. ಬಾಡಿ ಎಸಿಡಿಕ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದು ನನ್ನ ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ಇದು ನಾವು ನೀರು ಕುದಿಲಿಕ್ಕೆ ಇಡಬೇಕು. ಎಷ್ಟು ಹೆಚ್ಚಿಗೆ ಕುಡಿತೀವಿ ಅಷ್ಟು ಚಲೋ. ಕೆಲವ್ರು ಹೇಳ್ತಾರೆ ನಮಗೆ ಚಹಾ ಕುಡಿದ್ರೆ ಪಿತ್ತ ಆಕತ್ರಿ ಅಂತ. ಇದು ಪಿತ್ತವನ್ನು ಕಡಿಮೆ ಮಾಡ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸತ್ಯವಾದ ಮಾತನ್ನು ಹೇಳ್ತೀನಿ, ನಾನು ಸುಳ್ಳಂತೂ ಹೇಳೋದಿಲ್ಲ. ಸ್ವತಃ ನಾವು ತಗೊಂಡು ಅನುಭವಿಸಿದ್ದು, ಬೇರೆದವ್ರಿಗೆ ಕೊಟ್ಟಿವಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ಯದ, ಅನುಕೂಲ ಆಗ್ಯದ. ತಾವು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿರಿ, ದಯವಿಟ್ಟು ಪರೀಕ್ಷೆ ಮಾಡಿ ನೋಡಿರಿ, ಅಲಕ್ಷ್ಯ ಮಾಡಬೇಡ್ರಿ. ಇದೇನು ಬಿಡೋ ಇಂಥವು ಭಾಳ ಬಂದಾವು ಅನ್ನಕ್ಕೆ ಹೋಗಬೇಡ್ರಿ. ಮರೆಯದಿರಿ, ಆಮೇಲೆ ಪಶ್ಚಾತ್ತಾಪ ಪಡೆದಿರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ತೊಗೊಂಡು ನೋಡಿರಿ, ಎಷ್ಟೋ ತೊಗೊಂಡ್ರಲ್ಲ, ಇದು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿರಿ. ನಾನು ಹೇಳಿದ್ದೆಲ್ಲ 37ನೇ ವಿಡಿಯೋ ಮುಗಿಯುವಾಗ ಒಂದು ಮಾತು ಹೇಳಿದೆ. ನಾನು ಟೈಮ್ ಭಾಳ ಆಗ್ಯದಂತ ಅವಸರದಾಗ ಹೇಳಿದೆ. ನೀವು 3 ತಿಂಗಳ ಬೇಕಾಗುವಂಥ ಈ 3 ಪ್ರಾಡಕ್ಟ್ಗಳನ್ನು ತೊಗೋರಿ. ಮಿನಿಮಮ್ ಕೊಡ್ತೀನಿ ನಾನು. ಇವು 3 ಮಿನಿಮಮ್ ಪ್ರಾಡಕ್ಟ್, ಏನು ಭಾಳ ಖರ್ಚಾಗೋದಿಲ್ಲ. 3 ತಿಂಗಳು ಸೇವನೆ ಮಾಡಿದ ಮೇಲೆ ನಮಗೇನೇನು ಲಾಭನ ಅನಿಸಿಲ್ರಿ ಅಂದ್ರೆ 3 ತಿಂಗಳು ನೀವೇನು ದುಡ್ಡು ಖರ್ಚು ಮಾಡಿರ್ತಿರಲ್ಲ ಅದನ್ನು ವಾಪಸ್ ಕೊಡ್ತೀನಿ ನಾನು. ನನ್ನ ಈ ಪ್ರಾಡಕ್ಟ್ ತೊಗೊಳ್ಳಿಕ್ಕೆ ಏನು ಖರ್ಚು ಮಾಡಿರ್ತಿರಲ್ಲ ದುಡ್ಡು, ಅದು ಎಷ್ಟೇ ಇರಲಿ, 3,000 ಇರಲಿ, 3,500 ಇರಲಿ, ಎಷ್ಟೇ ಇರಲಿ, ಅದು ಟೋಟಲ್ 3 ತಿಂಗಳ ಹಣವನ್ನು ನಾನು ವಾಪಸ್ ಕೊಡ್ತೀನಿ, ಅಷ್ಟು ಗ್ಯಾರಂಟಿ. ಆದರೆ ಇನ್ನೂವರೆಗೂ ವಾಪಸ್ ಕೊಡುವಂಥ ಪ್ರಸಂಗನೇ ಬಂದಿಲ್ಲ ನನಗೆ. ಯಾಕಂದರೆ ಅಷ್ಟು ಗ್ಯಾರಂಟಿ ಅದ. ಸುಳ್ಳು ಹೇಳೋದಿಲ್ಲ. ಸುಳ್ಳು ಏನು ಪ್ರಯೋಜನ ರೀ? ಇದನ್ನು ನಾವು ಏನು ಮಾಡ್ಬೇಕಪ್ಪ, ಚಹಾ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ನೀರನ್ನು ಅಂದಾಜು 1 ಲೀಟರ್ ನೀರು ತೊಗೋಬೇಕು. ಅದನ್ನು ಕಳ ಕುದಿಯುತ್ತ ನಾನು ಕುದಿಸ್ಬೇಕು. ಆಮೇಲೆ ಗ್ಯಾಸು ಅಥವಾ ಒಲಿ ಅದನ್ನು ಆಫ್ ಮಾಡಬೇಕು, ಬಂದ್ ಮಾಡಬೇಕು. ಆಮೇಲೆ ಅದರೊಳಗೆ ಇದನ್ನು 1 ಟೀ ಸ್ಪೂನ್ ಚಹಾ ಪುಡಿ, ಇದ್ರಾಗಿನ ಚಹಾ ಪುಡಿ ಅದಕ್ಕೆ ಹಾಕಬೇಕು. ಆಮೇಲೆ ಅದನ್ನೊಂದು 3 ರಿಂದ 5 ನಿಮಿಷ ಮುಚ್ಚಿಡಬೇಕು. ಆ ನಂತರ ಒಂದು ಸ್ವಲ್ಪ ನಮಗೆ ರುಚಿ ಬೇಕಪ್ಪ, ಟೇಸ್ಟ್ ಬೇಕು, ಹಂಗೆ ಕುಡಿದ್ರೆ ಅದನ್ನು ಸೋಸಿ ಕುಡಿದ್ರೆ ಭಾಳ ಚಲೋ, ವೆರಿ ಗುಡ್ ರಿಸಲ್ಟ್. ಇಲ್ಲ ನಮಗೊಂಚೂರು ಬಾಯಿಗೆ ರುಚಿ ಬೇಕ್ರಿ ಅಂದರೆ ಒಂದು ಸ್ವಲ್ಪ ಸಾವಯವ ಬೆಲ್ಲ ಹಾಕ್ಕೋಬೋದು. ಸಕ್ಕರೆ ಮಾತ್ರ ಹಾಕುವಂಗಿಲ್ಲ, ಹಾಲು ಹಾಕುವಂಗಿಲ್ಲ. ಆಮೇಲೆ ಒಂದು ಚೂರು ಲಿಂಬೆಹಣ್ಣು ಹಿಂಡ್ಕೋಬೋದು, ಒಂದು ಗಿರ್ಧ ಅಥವಾ ಅರ್ಧ ಲಿಂಬೆಹಣ್ಣು. ಏನ್ರಿ ಅವಾಗ ಅದು ಕುದ್ದು 1 ಲೀಟ್ರ್ ನೀರು ಪೌನ ಲೀಟ್ರಿಗೆ ಬಂದಿರ್ತದೆ ಅಂತ ಇಟ್ಕೊಳ್ಳೋಣ, ಹೆಚ್ಚು ಕಡಿಮೆ 1 ಪೌನ ಲೀಟ್ರ್. ಆಮೇಲೆ ಅದನ್ನು ಸೋಸಿ ಒಂದು ಅರ್ಧ ಬಿಸಿ ಕುಡಿಬೇಕು. ಇನ್ನೊಂದು ಅರ್ಧ ಪ್ಲಾಸ್ಕಿಗೆ ಹಾಕಿಡಬೇಕು. ಅಂದರೆ ಬಿಸಿಯಾಗಿರ್ತಕ್ಕಂಥ ಫ್ಲಾಸ್ಕ್ ಇರ್ತಾವಲ್ಲ ಅದಕ್ಕೆ ಹಾಕಿಡಬೇಕು. ಆಮೇಲೆ ಮತ್ತೆ 1 ಗಂಟೆ ಬಿಟ್ಟು ಮತ್ತೆ ಕುಡಿಬೇಕು. ಇದನ್ನು ಎಷ್ಟು ಹೆಚ್ಚು ಕುಡಿತೀರಿ ಅಷ್ಟು ಬೇಗನೆ ನೀವು ಆರಾಮಾಗ್ತೀರಿ. ಆಮೇಲೆ ಇದನ್ನು ಜಾಸ್ತಿ ಕುಡಿತಾ ಹೋದಂಗೆ ಮುಂದೆ ನಿಮಗೆ ನೋಡ್ರಿ, ಇವು ಯಾವ ಕೊರೋನಾ ಇಂಥವು ಅದಾವಲ್ಲ, ಅವು ಯಾವ ಬರುವುದಿಲ್ಲ. ಯಾಕಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿಬಿಡ್ತದೆ. ಖಂಡಿತವಾಗಲೂ ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿರಿ. ಆಮೇಲೆ ಈ ಸಂಧಿವಾತ, ಮೊಣಕಾಲು ನೋವು, ಬೆನ್ನು ನೋವು ಇದ್ದವರಿಗೆ ಇನ್ನೊಂದು 2 ಐಟಮ್ ಹೇಳಿದೆ ನಾನು ಇದರ ಜೊತೆಗೆ. ಇದನ್ನು ಚಹಾ ಏನಪ್ಪ ಅಂದ್ರೆ ಸಕ್ಕರೆ ಮತ್ತು ಹಾಲು ಹಾಕಲಾರ್ದಾನೆ, ಆಮೇಲೆ ಈ ಪುಡಿ ಹಾಕಿದ ಮೇಲೆ ಮತ್ತೆ ಕುದಿಸಲಾರ್ದೇನೆ ಇದನ್ನು ಮಾಡಬೇಕು. ಓಕೆ. ಆಮೇಲೆ ಇದು ನೋಡ್ರಿ, ಹೇಳಿದ್ನಲ್ಲ ಇದ್ರ ಬಗ್ಗೆ ಹೇಳಿದ್ದು ನಾನು, ಸ್ಪಿರುಲಿನಾ. ಇದನ್ನು ಬೆಳಗ್ಗೆ 2 ಸಾಯಂಕಾಲ 2 ಮೊದಲನೇ ವಾರ, 2ನೇ ವಾರದಿಂದ ಬೆಳಗ್ಗೆ 4 ಸಾಯಂಕಾಲ 4 ಖಾಲಿ ಹೊಟ್ಟೆಲಿ ತೊಗೋಬೇಕು. ಜಾಸ್ತಿ ನೀರು ಕುಡಿಬೇಕು. ಆಮೇಲೆ ಇದು ನೋಡ್ರಿ, ಗ್ಯಾನೋಜಿ ಮಸಾಜ್ ಆಯಿಲು. ಈ ಮಸಾಜ್ ಆಯಿಲು ಅದ್ಭುತ ಐತೆ, ಭಾರಿ ಒಳ್ಳೆ ರಿಸಲ್ಟ್, ಗ್ಯಾರಂಟಿ ರಿಸಲ್ಟ್. ನಾ ಹೇಳೋದು ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಿಷ್ಟು ನಾ ಬಡ್ಕೋತೀನಿ ಅಂತಂದ್ರೆ ನಾವು ಆರಾಮಾಗಿವಿ, ಬೇರೆದವರು ಆರಾಮಿರಲಿ, ಆರಾಮಾಗಲಿ, ಆರೋಗ್ಯವನ್ನು ಸರಿಪಡಿಸಿಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಏನ್ರಿ ಮುಖ್ಯ ಉದ್ದೇಶ ಅದೇ ನಮ್ಮದು.
ಆರೋಗ್ಯ ಕ್ರಾಂತಿಯನ್ನು ಮಾಡೋದು, ಹೆಲ್ತ್ ರೆವಲ್ಯೂಷನ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನು ಇವು ಮೂರನ್ನು ತೊಗೋಬೇಕು. ಇನ್ನು ಇದನ್ನು ಹೇಳಿದ್ನಲ್ಲ, ದಿವಸಕ್ಕೆ 2 ಸಲ ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕಂದ್ರೆ ಅದು ತಳದಾಗ ಕೂತಿರ್ತದೆ ಎಕ್ಸ್ಟ್ರಾಕ್ಟ್. ಏನು ನಮ್ಮದು ಗ್ಯಾನೋಡ್ರಮಾ ಎಕ್ಸ್ಟ್ರಾಕ್ಟ್ ಹಾಕಿರ್ತಾರೆ ಇದ್ರಾಗ, ಅದು ಕೆಳಗಡೆ ಕೂತಿರ್ತದೆ. ಅದಕ್ಕೆ ಚೆನ್ನಾಗಿ ಶೇಕ್ ಮಾಡಿ ಎಲ್ಲಿ ತ್ರಾಸದ ಎಲ್ಲಿ ನೋವದ ಅಲ್ಲಿ ಇದನ್ನು ಅಪ್ಲೈ ಮಾಡ್ಕೋಬೇಕು ದಿವಸಕ್ಕೆ 2 ಸಾರಿ. ಅಕಸ್ಮಾತ್ 1 ವರ್ಷ 2 ವರ್ಷ ಅದಕ್ಕಿಂತ ಹಳೆ ಕಾಯಿಲೆ ಇತ್ತು, ಭಾಳ ದಿವಸದ್ದಿತ್ತಪ್ಪ ಅಂದ್ರೆ 3 ಸಲ ಅಪ್ಲೈ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಬರ್ತದೆ. ಬೆತ್ತು ಬೇಗನೆ ನಿಮಗೆ ರಿಸಲ್ಟ್ ಸಿಗ್ತದೆ. ಇವು 3 ತೊಗೊಂಡ್ರೆ ಸಾಕು. ಆದರೆ ಇನ್ನೂ ನಮಗೆ ಆರಾಮಾಗಬೇಕಪ್ಪ, ಇನ್ನೂ ಬೇಗನೆ ಆರಾಮಾಗಬೇಕು, ಮತ್ತು ಭಾಳ ದಿವಸದ ತ್ರಾಸ ಐತೆ ನಮಗೆ, ಮತ್ತು ವಯಸ್ಸೊಂದು ಭಾಳ ಆಗ್ಯದ ಅಂತ ಹಿಂಗೇನಾದರೂ ಇದ್ದರೆ, ಬೇಗನೆ ಆರಾಮಾಗಬೇಕು ಅಂತ ಇಚ್ಛೆ ಇದ್ದರೆ ನೋಡ್ರಿ, GL ಅಂತ ಇದ್ದಿದೆ, ಗ್ಯಾನೋಸಿಲಿಯಮ್. ಈ ಗ್ಯಾನೋಸಿಲಿಯಮ್ದೊಳಗೆ ನೋಡ್ರಿ ಒಳ್ಳೆ ವಿಟಮಿನ್ನು, ಮಿನರಲ್ಸು ಮತ್ತು ಆಮ್ಲಜನಕವನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ವಿಶೇಷವಾದ ಶಕ್ತಿ ಈ GLಗೆ ಐತ್ರಿ. ಗ್ಯಾನೋಸಿಲಿಯಮ್ ಅಂತ ಕ್ಯಾಪ್ಸಲ್ ಇವು. ಆದರೆ ಕ್ಯಾಪ್ಸಲ್ ಅಂದರೆ ಇದೇನು ನೋಡ್ರಿ, ಹೇಳಿದ್ನಲ್ಲ, ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ. ಇದನ್ನೇನದ ನೋಡ್ರಿ, ಮೊದಲನೇ ವಾರ ಬೆಳಗ್ಗೆ 1 ಸಾಯಂಕಾಲ 1 ತೊಗೋಬೇಕು. 2ನೇ ವಾರದಿಂದ ಮುಂದೆ ಬೆಳಗ್ಗೆ 2 ಸಾಯಂಕಾಲ 2 ತೊಗೊಂಡ್ರೆ ಸಾಕು. ಇದನ್ನು ತೊಗೊಳ್ಳೋದ್ರಿಂದ ಇನ್ನೊಂದು ಏನು ಲಾಭಪ್ಪ ಅಂದ್ರೆ ನಮ್ಮ ಬಾಡಿ ಒಳಗೆ ಶಕ್ತಿ ಬರ್ತದೆ. ಆಮೇಲೆ ಆಮ್ಲಜನಕವನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದ್ರಾಗಿರ್ತದೆ. ಹೀಗಾಗಿ ಜಾಸ್ತಿ ಸಪೋರ್ಟ್ ಮಾಡ್ತದೆ. ಅವು 3 ಪ್ರಾಡಕ್ಟ್ ತೊಗೊಂಡ್ರೆ ಸಾಕು. ಬಟ್ ಇದನ್ನು ಒಂದು ತೊಗೊಂಡ್ರಪ್ಪ ಅಂದ್ರೆ ನಿಮಗೆ ಒಂದು ವೇಳೆ ಥೇಕು, ತ್ರಾಸು, ದಮ್ಮು, ಆಮೇಲೆ ಅಸ್ತಮ್ಯಾಟಿಕ್ ಇಫೆಕ್ಟು, ಅಸ್ತಮಾ ಏನಾದರೂ ಇದ್ರೆ ಇದು ಏನಪ್ಪ ಅಂದ್ರೆ ಉಸಿರಾಟಕ್ಕೆ ನಿಮಗೆ ಭಾಳ ಹೆಲ್ಪ್ ಮಾಡ್ತದೆ. ಇದ್ರ ಜೊತೆಗೆ ನಿಮ್ಮ ಮರುವಿನ ಶಕ್ತಿ ಅಥವಾ ಮೆದುಳಿನ ಸಮಸ್ಯೆಗಳು, ಅರಿವು ಮರಿವುಗಳು ಅಥವಾ ಮೆದುಳಿಂದ ಏನಾದರೂ ಸಮಸ್ಯೆಗಳು ಇದ್ದರೂ ಕೂಡ ಇದು ಭಾಳ ಹೆಲ್ಪ್ ಮಾಡ್ತದೆ. ಯಾಕಂದರೆ ಮೆದುಳಿಗೆ ಆಮ್ಲಜನಕವನ್ನು ಸರಿಯಾಗಿ ಬಿಡುಗಡೆ ಮಾಡ್ತದೆ. ಅದು ಒಂದು ತೊಗೊಂಡ್ರೆ ಭಾಳ ಒಳ್ಳೆಯದು. ಆಯ್ತು, ಭಾಳ ಒಳ್ಳೆಯದು. ಆರೋಗ್ಯಕ್ಕಿಂತ ಹೆಚ್ಚಿಂದ ಯಾವುದೈತೆ ರೀ. ಇನ್ನೂ ನಮಗೆ ಜಾಸ್ತಿ ಲಘು ಆರಾಮಾಗಬೇಕು, ಒಳ್ಳೆ ಪ್ರಭಾವ ಬೀರಬೇಕು, ಬೇಗನೆ ನಾನು ಚಟುವಟಿಕೆಯಿಂದ ಓಡಾಡಬೇಕಂತ ಇಚ್ಛೆ ಇದ್ದರೆ ಇದು ಎಲ್ಲರಿಗೂ ಗೊತ್ತು ನೋಡಿರಿ, ಬ್ಲ್ಯಾಕ್ ಕ್ಯೂಮಿನ್ ಅಂತ ತಿಳ್ಕೊಂಡು, ಕಪ್ಪು ಜೀರಿಗೆ ಅಂತ ಭಾಳ ಮಂದಿಗೆ ಗೊತ್ತೈತಿ ಇದ್ರ ಬಗ್ಗೆ. ಈ ಬ್ಲ್ಯಾಕ್ ಕ್ಯೂಮಿನ್ ಅನ್ನುವಂಥದ್ದನ್ನು ನಮ್ಮ ಡಿಎಕ್ಷನ್ ಕಂಪ್ನಿಯವರು ಹೈಜಿನಿಕ್ ಆಗಿ ಒಳ್ಳೆ ಸೂಪರ್ ಬ್ಲ್ಯಾಕ್ ಕ್ಯೂಮಿನ್ಗಳನ್ನು ತೊಗೊಂಡು ಇದನ್ನು ಟ್ಯಾಬ್ಲೆಟ್ ಮಾಡ್ಯಾರ ನೋಡ್ರಿ. ಮುಂಜಾನೆ ಮೊದಲನೇ ವಾರ ಏನು ಮಾಡ್ಬೇಕು ರೀ, ಮುಂಜಾನೆ 1 ಸಂಜೆ 1 ತೊಗೋಬೇಕು. 1 ವಾರ ಖಾಲಿ ಹೊಟ್ಟೆಲೆ, ನಮ್ಮವೆಲ್ಲ ಖಾಲಿ ಹೊಟ್ಟೆಲೆ ತೊಗೊಳ್ಳೋದು ರೀ. ಊಟಕ್ಕಿಂತ ಅರ್ಧ ಗಂಟೆ ಮೊದಲು, ಉಪಹಾರಕ್ಕಿಂತ ಅರ್ಧ ಗಂಟೆ ಮೊದಲು, ಅಥವಾ ಪೂರ್ಣ ಗಂಟೆ ಮೊದಲು ತೊಗೊಂಡ್ರು ಒಳ್ಳೆಯದೇ. ನೀರು ಮಾತ್ರ ಜಾಸ್ತಿ ಕುಡಿಬೇಕು. ನಮ್ಮದೊಂದು ರಿಕ್ವೆಸ್ಟ್ ಇದು, ವಾಟರ್ ಜಾಸ್ತಿ ಕೇಳ್ತದೋ, ಕೆಲವರು ಕುಡಿಯೋಂಗಿಲ್ಲ. ಯಾಕೆ ಅದಕ್ಕೆ ಆಮೇಲೆ ಏನಂತಾರೆ, ಇಲ್ಲ ನನಗೆ ಹೀಟ್ ಆಗತೈತ್ರಿ ಅಂತ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಅದು ಹಂಗಲ್ಲ. ಇದೇನಪ್ಪ ಅಂದ್ರೆ ಆಯುರ್ವೇದಿಕ್ ಎಲ್ಲ ಇರ್ತಾವಲ್ಲ ಪ್ರಾಡಕ್ಟ್ಗಳು, ಇವು ನೀರು ಜಾಸ್ತಿ ಕೇಳ್ತಾವೆ, ಅವು ಡೈಜೆಸ್ಟ್ ಆಗ್ತಾವೆ. ಬಾಡಿ ಒಳಗೆ ಕಲ್ಮಶಗಳನ್ನು ಹೊರಗೆ ಹಾಕಲಿಕ್ಕೆ ಅವಕ್ಕೆ ಜಾಸ್ತಿ ವಾಟರ್ ಸಪ್ಲೈ ಬೇಕು. ನೀವು ನೀರು ಜಾಸ್ತಿ ಹಾಕಿದ್ರೆ ಜಾಸ್ತಿ ಮೂತ್ರ ಬರ್ತಾವೆ, ಜಾಸ್ತಿ ಬೆವರು ಬರ್ತದೆ. ಅದರ ಮುಖಾಂತರ ನಿಮ್ಮ ಒಳಗಿರ್ತಕ್ಕಂಥ ಟಾಕ್ಸಿನ್ಗಳು, ಡೆಡ್ ಸೆಲ್ಗಳು ಹೊರಗೆ ಹೋಗ್ತಾವೆ. ಬಾಡಿ ಕ್ಲೀನ್ ಆಗ್ತದೆ, ಹೆಲ್ದಿ ಆಗ್ತದೆ, ಸ್ವಚ್ಛ ಆಗ್ತದೆ. ಆ್ಯಂಡ್ ಅದಕ್ಕೆ ಇದು ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಕ್ಯೂಮಿನ್ ಗೊತ್ತದೆ ಇದ್ರ ಬಗ್ಗೆ ಎಲ್ಲರಿಗೂ. ಬಟ್ ಇದನ್ನು ಭಾಳ ಸುಲಭವಾಗಿ ತಯಾರು ಮಾಡಿಕೊಟ್ಟಾರೆ. ಬೆಳಗ್ಗೆ 1 ಸಾಯಂಕಾಲ 1 ಮೊದಲನೇ ವಾರ ಖಾಲಿ ಹೊಟ್ಟೆಲೆ, 2ನೇ ವಾರದಿಂದ ಬೆಳಗ್ಗೆ 2 ಸಾಯಂಕಾಲ 2 ತೊಗೊಂಡ್ರಪ್ಪ ಅಂದ್ರೆ ಇವು 5 ಐಟಮ್ಗಳನ್ನು ನೀವು ತೊಗೊಂಡ್ರಿ ಅಂದ್ರೆ ಎಷ್ಟು ಆರಾಮಿರ್ತೀರಿ ಗೊತ್ತಾ ನೀವು. ನಿಮಗೆ ಅಸ್ಥಮೆಟಿಕ್ ಪ್ರಾಬ್ಲಮ್ ಬರೋಂಗಿಲ್ಲ, ನಿಮಗೆ ಮೊಣಕಾಲು ನೋವು ಬರೋಂಗಿಲ್ಲ, ನಿಮಗೆ ಬೆನ್ನು ನೋವು ಬರೋಂಗಿಲ್ಲ. ಇನ್ನು ಯಾವುದೂ ಕಾಯಿಲೆ ಇರಲಾರ್ದವ್ರು ಏನಾದರೂ ಈ 3 ಪ್ರಾಡಕ್ಟ್ 3 ಅಲ್ಲ, ಇದರ ಅವಶ್ಯಕತೆ ಇಲ್ಲ. ಯಾವುದೂ ಕಾಯಿಲೆ ನಮಗಿಲ್ಲಪ್ಪ ಅಂದರೆ ಇದರ ಅವಶ್ಯಕತೆ ಇಲ್ಲ. ಬರೀ ಇವು 2 ಪ್ರಾಡಕ್ಟ್ ತೊಗೊಂಡ್ರು ಸಾಕು ನೋಡ್ರಿ. ಏನೂ ನಮಗೆ ಪ್ರಾಬ್ಲಮ್ ಇಲ್ಲ ರೀ, ನನಗೇನು ಜಡ್ ಇಲ್ಲ ಜಾಪತ್ರ ಇಲ್ಲ ಅಂದರೆ ಇವು 2 ಪ್ರಾಡಕ್ಟ್ ತೊಗೊಂಡ್ರು ಸಾಕು. ಇದು ರಾಜ, ಇದು ರಾಣಿ. ಇವು 2 ಪ್ರಾಡಕ್ಟು ತಗೋತ ಹೋಗ್ರಿ, ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ನಿಮಗೆ ಕೊರೋನಾ ಬರೋಂಗಿಲ್ಲ, ಅಡ್ಡ ಯಾವ ಸಮಸ್ಯೆಗಳು ಬರೋಂಗಿಲ್ಲ, ಇಷ್ಟಿಷ್ಟಕ್ಕೆ ದವಾಖಾನೆಗೆ ಹೋಗೋ ಸಮಸ್ಯೆ ಬರೋಂಗಿಲ್ಲ. ಬಾಡಿ ಒಳಗೆ ನಾಳೆ ಮುಂದಿನ ದಿನಮಾನಗಳಲ್ಲಿ ಮೂತ್ರ ತೊಂದರೆ, ಆ ತೊಂದರೆ, ಈ ತೊಂದರೆ, ಏನೂ ಪ್ರಾಬ್ಲಮ್ಸ್ ಬರೋಂಗಿಲ್ಲ. BP ಶುಗರು ಇದ್ವಪ್ಪ ಅಂದ್ರೆ ನಿಧಾನವಾಗಿ ಕಂಟ್ರೋಲ್ಗೆ ಬರ್ತಾವೆ. ಜೊತೆಗೆ ಇದನ್ನೊಂದು ತೊಗೊಂಡ್ರಪ್ಪ ಅಂದರೆ BP ಶುಗರ್ ಕೂಡ ಭಾಳಷ್ಟು ಕಂಟ್ರೋಲಿಗೆ ಬರ್ತಾವೆ. ಅಸ್ಥಮೆಟಿಕ್ ಪ್ರಾಬ್ಲಮ್ ಇದ್ದರೂ
ಕ್ವಿಕ್ ನಮಗೆ ಆರಾಮ ಮಾಡ್ತದೆ. ಅದಕ್ಕೋಸ್ಕರ ಈ 5 ಪ್ರಾಡಕ್ಟ್ಗಳನ್ನು ಅಂದರೆ ಇದು ಒಂದನ್ನು ಬಿಟ್ಟು, ಮಸಾಜ್ ಆಯಿಲ್ ಒಂದನ್ನು ಬಿಟ್ಟು ಈ 5 ಪ್ರಾಡಕ್ಟ್ಗಳನ್ನು ಆರಾಮಿದ್ದವ್ರು ಯಾರಾದರೂ ತೊಗೋತೀವಪ್ಪ ಅಂದರೆ ಭಾಳ ಚಲೋ ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವ ಕಾಯಿಲೆನೂ ಬರೋಂಗಿಲ್ಲ, ಬರಿಸಿಕೊಡಂಗನೇ ಇಲ್ಲ. ಒಂದು 3 ತಿಂಗಳು ನಿಮಗಿದು ಬಾಡಿಗೆ ಹತ್ತಬೇಕು. 1 ತಿಂಗಳು ಬೇಕಿದು ಬಾಡಿಗೆ ಹತ್ತಲಿಕ್ಕೆ. 1 ತಿಂಗಳು ಆದಮೇಲೆ ನಿಧಾನವಾಗಿ ನಿಮಗೆ ಗೊತ್ತಾಗುತ್ತೆ ನನಗೆ ಆರಾಮಾಗ್ಲಿಕ್ಕೆ. ನಾ ಮೊದಲಿಕ್ಕಿಂತ ಚಲೋ ಅದೀನಿ ಸರ್ ಈಗ ಅಂತ ಖುಷಿಯಿಂದ ಹೇಳ್ತೀರಿ ನೀವು, ಅದು ಗ್ಯಾರಂಟಿ. ಹಂಗೆ ಭಾಳ ಮಂದಿಗೆ ಕೊಟ್ಟಿವಿ ನಾವೀಗ ಹೇಳ್ತಾನೆ ಇದ್ದೀವಿ. ನೀವು ಬೇಸರ ಮಾಡಿಕೊಂಡ್ರು ನಾವು ಬಿಡೋಂಗಿಲ್ಲ. ಯಾಕಂತ ಕೇಳ್ರಿ, ಸತ್ಯ ನಮಗೆ ಗೊತ್ತದ, ಅದು ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾಗುತ್ತಾನೂ ನಾವು ಇದನ್ನು ಹೇಳೋರ. ಅದಕ್ಕೋಸ್ಕರ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ. ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀವಿ. ಇನ್ನೂ ಭಾಳಷ್ಟು ಒಳ್ಳೊಳ್ಳೆ ಸಂದರ್ಶನಗಳದಾವು. ಇವನ್ನ ತೊಗೊಂಡು ಆರಾಮಾದವ್ರನ್ನ ನಾವು ಸಂದರ್ಶನ ಮಾಡುವವರಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ನೀವು ಬೇರೆದವ್ರಿಗೂ ಕೂಡ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.